19ನೇ ವಚನ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಅಂತ ಹೇಳ್ತಾನೆ. ಸೊ ಇವತ್ತು ದೇವರು ಲವೋದಿಕೆಯ ಸಭೆಯನ್ನ ಪ್ರೀತಿಸುತ್ತಿರೋದ್ರಿಂದನೇ, ಅದು ನಿತ್ಯ ಜೀವನ ಪಡ್ಕೊಳ್ಬೇಕಂತಲೇನೆ, ಅದರ ಜೀವಿತ ನಷ್ಟ ಆಗಬಾರ್ದಂತಲೇನೆ ಇವತ್ತು ಅದನ್ನು ಗದರಿಸ್ತಾ ಇದ್ದಾನೆ. ಅದರ ಲೋಪದೋಷಗಳನ್ನು ಎತ್ತಿ ತೋರಿಸ್ತಾ ಇದ್ದಾನೆ. ತಿದ್ದಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ತಿದ್ದಿಕೊಳ್ಬೇಕು. ಕ್ರೈಸ್ತರದೊಂದು ವಿಶೇಷವಾದಂಥ ಗುಣ ಏನ್ ಗೊತ್ತರಿ? ತಿದ್ದುಪಡಿಯನ್ನ ಪ್ರೀತಿ ಮಾಡುವಂಥದ್ದು. ಯಾರು ತಿದ್ದುಪಡಿಯನ್ನ ಪ್ರೀತಿ ಮಾಡ್ತಾರೋ ಅವರು ಕರ್ತನಿಗೆ ಬಹಳ ಇಷ್ಟವಾದಂಥವ್ರು. ತಿದ್ದುಪಡಿಯನ್ನ ತಿರಸ್ಕಾರ ಮಾಡ್ತಾರೋ ಅವರು ಕರ್ತನನ್ನೇ ತಿರಸ್ಕಾರ ಮಾಡಿದಂಗೆ. ಹಾಗಾಗಿ ಕರ್ತನ ತಾನು ಯಾರನ್ನು ಪ್ರೀತಿಸ್ತಾನೋ ಅವರನ್ನೇ ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನ ಹೊಡೆಯುತ್ತಾನೆ ಎಂಬುದಾಗಿ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. ಹಾಗಾಗಿ ಲವೋದಿಕೆಯಲ್ಲಿರ್ತಕ್ಕಂಥ ಸಭೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಿರುವುದರಿಂದ ಅದರ ಲೋಪದೋಷಗಳನ್ನು ಎತ್ತಿ ತೋರಿಸ್ತಾ ಇದ್ದಾನೆ, ಅದನ್ನು ತಿದ್ದುತ್ತಾ ಇದ್ದಾನೆ. ನಿತ್ಯತ್ವವನ್ನ ಅದು ಸಂಪಾದಿಸಿಕೊಳ್ಳಬೇಕು ಎಂಬ ಆಲೋಚನೆಯಿಂದ ಅದನ್ನ ಶಿಕ್ಷಿಸ್ತಾ ಇದ್ದಾನೆ. ಇವತ್ತು ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ?